ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1047ಗೆ ಎಲ್ಲರಿಗೂ ಕೂಡ ಸ್ವಾಗತ. ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ರಿಯಲ್ಮಿ GT7 ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು. ಇವಾಗ ಈ ಮೊಬೈಲ್ಗೆ ಸಂಬಂಧಪಟ್ಟ ಒಂದ್ ಸ್ವಲ್ಪ ಡೀಟೇಲ್ಸ್ ಆದ್ರೆ ಹೊರಗೆ ಬಂದಿದೆ. ಈ ಒಂದು ಮೊಬೈಲ್ ನಿಮಗೆ ಎರಡು ಕಲರ್ಸ್ ಅಲ್ಲಿ ಸಿಗುತ್ತೆ, ಬ್ಲಾಕ್ ಕಲರ್ ಹಾಗೆ ಬಂದ್ಬಿಟ್ಟು ಬ್ಲೂ ಕಲರ್. ಇದರಲ್ಲಿ ಟಾಪ್ ವೇರಿಯಂಟ್ ಬಂದ್ಬಿಟ್ಟು 12GB 512GB ವೇರಿಯಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಒಂದು ಇಮೇಜ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8 Elite ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, MOLED ಡಿಸ್ಪ್ಲೇ ಇರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಬ್ಯಾಟರಿ ಬಂದ್ಬಿಟ್ಟು 6310 mAh ಬ್ಯಾಟರಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. 6000 ಮೇಲಿರುತ್ತೆ. ಹಾಗೆ ಬಂದ್ಬಿಟ್ಟು ಪ್ಯೂರ್ಲಿ ಗೇಮಿಂಗ್ ಮೊಬೈಲ್ ಅಂತಾನೆ ಹೇಳ್ಬೋದು. ಗೇಮಿಂಗ್ ಮಾತ್ರ ಈ ಒಂದು ಮೊಬೈಲ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಸ್ಮೂತ್ ಆಗಿರುತ್ತೆ. ಅಂದ್ರೆ ಅಷ್ಟು ಚೆನ್ನಾಗಿ ಆಪ್ಟಿಮೈಸ್ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ಅವ್ರು ಯೂಸ್ ಮಾಡೋ OS ಹಾಗೆ ಬಂದ್ಬಿಟ್ಟು ಆ ಒಂದು ಪ್ರೊಸೆಸರ್ ನ ಚೆನ್ನಾಗಿ ಇವರು ಆಪ್ಟಿಮೈಸ್ ಆದ್ರೆ ಮಾಡಿರ್ತಾರೆ. ಸೊ ನೋಡೋಣಂತೆ ರಿಯಲ್ಮಿ ಕಂಪ್ನಿಯವರು ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬೋಟ್ ಕಂಪ್ನಿಯವರು ಅಫಿಷಿಯಲ್ ಆಗಿ ಒಂದು ಟ್ಯಾಗ್ ನ ಲಾಂಚ್ ಮಾಡಿದ್ದಾರೆ, ಬೋಟ್ ಟ್ಯಾಗ್ ಅಂತೇಳಿ. ಈ ಒಂದು ಟ್ಯಾಗ್ ನಿಮಗೆ ಎಲ್ಲ ಡಿವೈಸಸ್ಗೂ ಕೂಡ ವರ್ಕ್ ಆಗೋದಿಲ್ಲ, ಓನ್ಲಿ ಫಾರ್ ಆಂಡ್ರಾಯ್ಡ್ ಡಿವೈಸಸ್. ಐಫೋನ್ ಯೂಸರ್ಸ್ ಇದು ಯೂಸ್ ಆಗೋದಿಲ್ಲ. ಯಾರೆಲ್ಲ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಿದ್ದಾರೋ ಅವರಿಗೆ ಇದು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೋಟ್ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಜಿಯೋ ಟ್ಯಾಗ್. ಸೊ ಇದನ್ನೆಲ್ಲ ನೀವು ಕೇಳಿರ್ತೀರಾ. ನಾಯ್ಸ್ ಕಂಪ್ನಿಯವರು ಕೂಡ ರೀಸೆಂಟ್ ಆಗಿ ಒಂದು ಟ್ಯಾಗ್ ನ ಲಾಂಚ್ ಮಾಡಿದ್ರು. ಇವಾಗ ಬೋಟ್ ಕಂಪ್ನಿಯವರು ಕೂಡ ಲಾಂಚ್ ಮಾಡಿದ್ದಾರೆ. ಈ ಒಂದು ನೀವು ಟ್ಯಾಗ್ ತಗೊಂಡಿದ್ದಾದ್ಮೇಲೆ ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಫೈಂಡ್ ಮೈ ಡಿವೈಸ್ ಏನಿರುತ್ತಲ್ಲ ಅದ್ರ ಜೊತೆ ಇದು ಕನೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬ್ಲೂಟೂತ್ ಥ್ರೂ ಇದು ಕನೆಕ್ಟ್ ಆದ್ರೆ ಆಗುತ್ತೆ. ಅಕಸ್ಮಾತ್ ಆಗಿ ನಿಮ್ದು ಯಾವ್ದಾದ್ರು ಡಿವೈಸ್ ಆಗಿರ್ಬೋದು, ಕೀ ಚೈನ್ ಆಗಿರ್ಬೋದು, ಕಾರ್ ಕೀಸ್ ಆಗಿರ್ಬೋದು, ಇದೇನಾದ್ರೂ ಮಿಸ್ ಆಯ್ತು ಅಂದ್ರೆ ಅದ್ರ ಲೊಕೇಶನ್ ಆದ್ರೆ ಸಿಗುತ್ತೆ. ಅದು ಬಂದ್ಬಿಟ್ಟು ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ಲೈವ್ ಲೊಕೇಶನ್ ಎಲ್ಲ ನೀವು ನೋಡೋದಕ್ಕಾದ್ರೆ ಆಗೋದಿಲ್ಲ. ಜಸ್ಟ್ ಇದು ಬ್ಲೂಟೂತ್ ರೇಂಜ್ ಅಲ್ಲಿ ಇರಬೇಕು. ಇವಾಗ ಅದೇನಾದ್ರೂ ಮಿಸ್ ಆದ್ರೂ ಕೂಡ ಬ್ಲೂಟೂತ್ ರೇಂಜ್ ಅಲ್ಲಿ ಇತ್ತು ಅಂದ್ರೆ ನಿಮಗೆ ಸೌಂಡ್ ಕೂಡ ಪ್ಲೇ ಆಗುತ್ತೆ, ಹಾಗೆ ಬಂದ್ಬಿಟ್ಟು ಪರ್ಫೆಕ್ಟ್ ಲೊಕೇಶನ್ ಕೂಡ ತೋರಿಸುತ್ತೆ. ನೀವೇನಾದ್ರೂ ಬ್ಲೂಟೂತ್ ರೇಂಜ್ ಇಂದ ಒಂದ್ ಸ್ವಲ್ಪ ದೂರ ಬಂದಿದ್ದೀರಾ ಅಂದ್ರೆ ಲಾಸ್ಟ್ ಎಲ್ಲಿ ಕಳೆದೋಗಿರುತ್ತೋ ನಾವೊಂದು ಲೊಕೇಶನ್ ಅಷ್ಟೇ ತೋರಿಸುತ್ತೆ, ಲೈವ್ ಲೊಕೇಶನ್ ಆದ್ರೆ ತೋರಿಸೋದಿಲ್ಲ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 1300 ರೂಪಾಯಿ ಆದ್ರೆ ಇಟ್ಟಿದ್ದಾರೆ. 1300 ರೂಪಾಯಿ ಒಂದ್ ಸ್ವಲ್ಪ ಜಾಸ್ತಿನೇ ಆಯ್ತು. ಏನಂದ್ರೆ ಇವಾಗ ನಮ್ಮ ಮನೆಯಲ್ಲಿ ಏನಾದ್ರೂ ಕಳೆದೋಯ್ತು ಅಂದ್ರೆ ಅದನ್ನ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅಂದ್ರೆ ಬ್ಲೂಟೂತ್ ರೇಂಜ್ ಅಲ್ಲೇ ನಾವು ತುಂಬಾ ಮಟ್ಟಿಗೆ ಕಳ್ದಾಕೊಂತ ಇರ್ತೀವಿ. ಅಂತದೊಂದು ಸಿಕ್ಕಿದ್ರೆ ಸಾಕು ನಮಗೆ ಅಂದ್ರೆ ಅವರಿಗೆ ಈ ಒಂದು ಟ್ಯಾಗ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಬೇರೆ ಬೇರೆ ಟ್ಯಾಗ್ಸ್ ಎಲ್ಲ ನೋಡ್ತಾ ಹೋದ್ರೆ ನಿಮಗೆ ತುಂಬಾ ಕಾಸ್ಟ್ಲಿ ಇರುತ್ತೆ, 6000 8000 10,000 ಇರುತ್ತೆ. ಆ ಒಂದು ಟ್ಯಾಗ್ಸ್ ಏನು ಅಂದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ, ನಿಮಗೆ ಲೈವ್ ಲೊಕೇಶನ್ ಎಲ್ಲ ತೋರಿಸುತ್ತೆ. ಆದ್ರೆ ಈ ಒಂದು ಟ್ಯಾಗ್ ಏನು ಅಂದ್ರೆ ಜಸ್ಟ್ ನಿಮಗೆ ಬ್ಲೂಟೂತ್ ರೇಂಜ್ ವರೆಗೂ ವರ್ಕ್ ಆಗುತ್ತೆ. ನೋಡ್ಕೊಂಡ್ರೆ ನಮಗೆ ಒಡಿಸಾದಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಆ ಇನ್ಸಿಡೆಂಟ್ ಬಗ್ಗೆ ಕೇಳ್ತಾ ಇದ್ರೇನೆ ತುಂಬಾ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ನಾರ್ಮಲ್ ಆಗಿ ಒಂದು ಕಡೆ ನಾವೊಂದು 5 ಆಮೆ ನೋಡಿದೀವಿ ಅಂದ್ರೆ ನಮಗೆ ಎಷ್ಟು ಖುಷಿ ಆಗುತ್ತೆ, ಒಂದೊಂದು ಆಮೆ ನೋಡಿದ್ರೇನೆ ನಮಗೆ ತುಂಬಾ ಖುಷಿ ಆಗುತ್ತೆ. ಅಂತದ್ರಲ್ಲಿ ಒಂದೇ ಕಡೆ ಒಂದು 5ರಿಂದ 6 ಆಮೆ ಇತ್ತು ಅಂದ್ರೆ ನೋಡೋದೇ ತುಂಬಾ ಖುಷಿ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಒಡಿಸಾದಲ್ಲಿ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಹತ್ತತ್ರ 6.5 ಲಕ್ಷ ಆಮೆಗಳು ದಡಕ್ಕಾದ್ರೆ ಬಂದಿದೆ. ಇಲ್ಲಿ ಬಂದ್ಬಿಟ್ಟು ಇವು ಮೊಟ್ಟೆ ಆದ್ರೆ ಇಡತ್ತೆ. ಕಂಪ್ಲೀಟ್ ಆಗಿ ಆಲಿವ್ ಟರ್ಟಲ್ಸ್ ಅಂತಾನೆ ಹೇಳ್ಬೋದು. ಈ ಒಂದು ಆಮೆಗಳು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. 2 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಈ ರೀತಿಯಾಗಿ ಸಮುದ್ರದಿಂದ ಹೊರಗೆ ಬಂದ್ಬಿಟ್ಟು ಅಲ್ಲಿ ಮೊಟ್ಟೆ ಇಟ್ಬಿಟ್ಟು ಮತ್ತೆ ಸಮುದ್ರಕ್ಕಾದ್ರೆ ಹೋಗುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಒಂದು ಆಮೆ ಮೊಟ್ಟೆ ಇಟ್ರೆ 60ರಿಂದ 150 ಮೊಟ್ಟೆ ಆದ್ರೆ ಇಡತ್ತೆ. ಹತ್ತತ್ರ 3ರಿಂದ 4 ಅಡಿ ಗುಂಡಿ ತೋಡ್ಬಿಟ್ಟು ಅದ್ರೊಳಗಡೆ ಮೊಟ್ಟೆ ಆದ್ರೆ ಇಡತ್ತೆ. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ನಿಧಾನಕ್ಕೆ ಬರ್ತಾ ಬರ್ತಾ ಪ್ರತಿಯೊಂದು ಬೀಚಿಗೂ ಕೂಡ ಬರುತ್ತೆ. ಇವಾಗ ಒಡಿಸಾದಲ್ಲಿ ಬಂದಿದೆ, ನೆಕ್ಸ್ಟ್ ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ, ಹಾಗೆ ಬಂದ್ಬಿಟ್ಟು ನಮಗೆ ಗೋವಾದಲ್ಲಿ. ಸೊ ಎಲ್ಲಾ ಬೀಚ್ ಗಳಲ್ಲೂ ಕೂಡ ಈ ಒಂದು ಟರ್ಟಲ್ಸ್ ಆದ್ರೆ ಬರುತ್ತೆ. ಆದ್ರೆ ಇಲ್ಲಿ ಬಂದಷ್ಟು ಬರೋದಿಲ್ಲ. ಒಡಿಸಾ ಫೇಮಸ್ ಅಂತಾನೆ ಹೇಳ್ಬೋದು. ಒಡಿಸಾದಲ್ಲಿ ಪ್ರತಿ ವರ್ಷನೂ ಕೂಡ 5 ಲಕ್ಷ 6 ಲಕ್ಷ 7 ಲಕ್ಷ ಸೊ ಇಷ್ಟು ಆಮೆ ಆದ್ರೆ ಬರುತ್ತೆ. ಬೇರೆ ಸಿಟೀಸ್ ಅಲ್ಲೆಲ್ಲ ನೋಡ್ಕೊಂಡ್ರೆ ಈ ಲೆವೆಲ್ ಅಲ್ಲಿ ಇರೋದಿಲ್ಲ, ಆದ್ರೆ ಟರ್ಟಲ್ಸ್ ಆದ್ರೆ ಬರುತ್ತೆ. ಇವಾಗ ಗೌರ್ಮೆಂಟ್ ಅವರು ಅಫಿಷಿಯಲ್ ಆಗಿ ಪ್ರತಿಯೊಂದು ಬೀಚ್ ಅಲ್ಲೂ ಕೂಡ ಎಗ್ ಸೆಕ್ಯೂರ್ ಪ್ರೋಗ್ರಾಮ್ಸ್ ಆದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಸಣ್ಣ ಸಣ್ಣ ಚೌಕಟ್ ಮಾಡ್ಬಿಟ್ಟು ಅಲ್ಲಿ ಮೊಟ್ಟೆ ಆದ್ರೆ ಇಟ್ಟಿರ್ತಾರೆ. ಈ ಒಂದು ಮೊಟ್ಟೆ ಯಾವಾಗ ಹ್ಯಾಚ್ ಆಗುತ್ತೆ ಅಂತಾನೂ ಕೂಡ ಅಲ್ಲಿ ಡೇಟ್ ಆದ್ರೆ ಮೆನ್ಷನ್ ಮಾಡಿರ್ತಾರೆ. ಆ ಮೊಟ್ಟೆಯಿಂದ ಮರಿಗಳೆಲ್ಲ ಹೊರಗೆ ಬಂದಿದ್ದಾದ್ಮೇಲೆ ಮತ್ತೆ ಇವರು ಸಮುದ್ರಕ್ಕೆ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಯಾರಿಗೂ ಕೂಡ ಕೊಡೋದಿಲ್ಲ, ಹಾಗೆ ಬಂದ್ಬಿಟ್ಟು ಯಾರಿಗೂ ಕೂಡ ಇವರು ಸೇಲ್ ಆದ್ರೆ ಮಾಡೋದಿಲ್ಲ, ಮತ್ತೆ ಸಮುದ್ರಕ್ಕಾದ್ರೆ ಬಿಡ್ತಾರೆ. ಇಷ್ಟು ಫೋಕಸ್ ಮಾಡಿ ಈ ಒಂದು ಎಕ್ಸ್ ನ ಏನಕ್ಕೆ ಇವರು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ, ಸಮುದ್ರದಲ್ಲಿ ಇವತ್ತು ಎಷ್ಟೋ ಮೀನುಗಳು ಬದುಕಿದೆ ಅಂದ್ರೆ ಅದು ಆಮೆಯಿಂದ ಅಂತಾನೆ ಹೇಳ್ಬೋದು. ಮೀನುಗಳಿಗೆಲ್ಲ ಆಮೆ ಒಂದ್ ರೀತಿ ಬಾಡಿ ಗಾರ್ಡ್ ಇದ್ದಂಗೆ. ರೀಸನ್ ಏನು ಅಂದ್ರೆ ನಮಗೆ ಸಮುದ್ರದಲ್ಲಿ ಜೆಲ್ಲಿ ಫಿಶ್ ಜಾಸ್ತಿ ಇದೆ. ಇವಾಗ ಫಿಶಸ್ ಗೆ ಕಂಪೇರ್ ಮಾಡಿದ್ರೆ ಜೆಲ್ಲಿ ಫಿಶ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಜೆಲ್ಲಿ ಫಿಶ್ ಏನ್ ಮಾಡುತ್ತೆ
ಮಾಡುತ್ತೆ ಅಂದ್ರೆ ಮೀನುಗಳನ್ನ ತಿನ್ನುತ್ತೆ. ಈ ಒಂದು ಜೆಲ್ಲಿ ಫಿಶ್ ನ ಈ ಟರ್ಟಲ್ ತಿನ್ನುತ್ತೆ. ಅದರಿಂದ ಮೀನುಗಳು ತುಂಬಾ ಮಟ್ಟಿಗೆ ಬದುಕುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಎಕ್ಸ್ ನ ಯಾವುದೇ ಕಾರಣಕ್ಕೂ ಕೂಡ ಮಿಸ್ಯೂಸ್ ಮಾಡೋದಕ್ಕಾದ್ರೆ ಬಿಡೋದಿಲ್ಲ. ಇವರೇ ಅದನ್ನ ತಗೊಂಡು ಕಂಪ್ಲೀಟ್ ಆಗಿ ಯಾಚ್ ಆಗಿದ್ದಾದ್ಮೇಲೆ ಆ ಒಂದು ಮರಿಗಳೇನ್ ಬಂದಿರುತ್ತಲ್ಲ ಅದನ್ನ ಒಫಿಷಿಯಲ್ ಆಗಿ ಮತ್ತೆ ಸಮುದ್ರಕ್ಕಾದ್ರೆ ಬಿಡುತ್ತಾರೆ. ಇದೇ ರೀತಿ ಮತ್ತೆ 2 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಇಷ್ಟೊಂದೆಲ್ಲ ಟರ್ಟಲ್ಸ್ ಮತ್ತೆ ದಡಕ್ ಬಂದ್ಬಿಟ್ಟು ಈ ರೀತಿಯಾಗಿ ಮೊಟ್ಟೆ ಆದ್ರೆ ಇಡುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿ ಇಂದ ಶೌಮಿ ಕಂಪ್ನಿಯವರು ಶೌಮಿ 15 ಅಲ್ಟ್ರಾ ಈ ಒಂದು ಮೊಬೈಲ್ ನ ಫೆಬ್ರವರಿ 27ನೇ ತಾರೀಕು ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ, ಆ ದಿನ ಗ್ಲೋಬಲ್ ಆಗಂತೂ ಲಾಂಚ್ ಮಾಡ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಆ ಮೊಬೈಲ್ ಡಿಸೈನ್ ನೋಡ್ಬೋದು ಎಷ್ಟು ಮ್ಯಾಸಿವ್ ಆಗಿದೆ ಅಂತೇಳಿ. ಇವತ್ತಿನವರೆಗೂ ನನಗೆ ಮೊಬೈಲ್ಸ್ ಅಲ್ಲಿ ಯಾವ್ದಾದ್ರು ತುಂಬಾ ಫೇವ್ರೇಟ್ ಅಂದ್ರೆ ಅದು ಶೌಮಿ ಸೀರೀಸ್ ಅಲ್ಲಿ ಬರೋ ಅಲ್ಟ್ರಾ. ಹಾಗೆ ಬಂದ್ಬಿಟ್ಟು ನಮಗೆ ವಿವೋದಲ್ಲಿ ಅಲ್ಟ್ರಾ ಮೊಬೈಲ್ ಸಿಗುತ್ತೆ. ನಮ್ಮ ಇಂಡಿಯಾದಲ್ಲಿ ರೀಸೆಂಟ್ ಆಗಿ ವಿವೋ X200 Pro ಲಾಂಚ್ ಮಾಡಿದ್ರು. ಅದರಲ್ಲಿ ಅಲ್ಟ್ರಾನು ಕೂಡ ಇರುತ್ತೆ. ಈ ಒಂದು ಅಲ್ಟ್ರಾ ಡಿವೈಸಸ್ ಏನಿರುತ್ತಲ್ಲ ನಿಮಗೆ ಪ್ಯೂರ್ಲಿ ಫ್ಲಾಗ್ಶಿಪ್ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಸಿಗಂತೂ ಫಿದಾಗಿ ಹೋಗ್ಬಿಡ್ತೀರಾ. ಐಫೋನ್ ಜೊತೆಗೆ ಈ ಒಂದು ಮೊಬೈಲ್ಸ್ ನ ನೀವೇನಾದ್ರೂ ಕಂಪೇರ್ ಮಾಡಿದೀರಾ ಅಂದ್ರೆ ನೆಕ್ಸ್ಟ್ ಟೈಮ್ ನೀವು ಐಫೋನ್ಸೇ ತಗೊಳೋದಿಲ್ಲ, ಆದಷ್ಟು ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡ್ತೀರಾ. ಅಂದ್ರೆ ಡೀಟೈಲ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಮೊಬೈಲ್ ಅಲ್ಲಿ ಯೂಸ್ ಮಾಡೋ ಕ್ಯಾಮ್ರಾ ಸೆನ್ಸರ್ ಎಷ್ಟು ದೊಡ್ಡ ಸೈಜ್ ಅಲ್ಲಿ ಇರುತ್ತೆ ಗೊತ್ತಾ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸಣ್ಣ ಸೆನ್ಸರ್ ಏನಿದೆ ಅಲ್ಲ, ಇದು ಬಂದ್ಬಿಟ್ಟು ಐಫೋನ್ 16 Pro Max ಆ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಸೆನ್ಸರ್. ಇನ್ನ ಒಂದು ದೊಡ್ಡ ಸೆನ್ಸರ್ ಏನಿದೆಲ್ಲ ಇದು ಬಂದ್ಬಿಟ್ಟು ಶೌಮಿ 15 ಅಲ್ಟ್ರಾ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಸೆನ್ಸರ್. ಜಸ್ಟ್ ಡಿಫರೆನ್ಸ್ ನೋಡಿ ನಿಮಗೆ ಸೆನ್ಸರ್ ಸೈಜ್ ಎಷ್ಟಿರುತ್ತೆ ಅಂತೇಳಿ. ಅದು ಬಂದ್ಬಿಟ್ಟು ಬರೀ ಒಂದು ಕ್ಯಾಮ್ರಾ ಸೆನ್ಸರ್, ಆ ತರ ಇನ್ನ 3 ಕ್ಯಾಮ್ರಾಸ್ ಆದ್ರೆ ಇರುತ್ತೆ. ನಿಮಗೆ ಫೋಟೋ ಡೀಟೇಲ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನೀವು 30x ಝೂಮ್ ಮಾಡಿ ಫೋಟೋಸ್ ತೆಗೆದ್ರು ಕೂಡ 1x ಅಲ್ಲಿ ತೆಗೆದ್ರೆ ಯಾವ ರೀತಿ ಪಿಕ್ಚರ್ ಕ್ವಾಲಿಟಿ ಇರುತ್ತೋ ಆ ರೀತಿಯಾಗಿ ನಿಮಗೆ ಪಿಕ್ಚರ್ ಕ್ವಾಲಿಟಿ ಆದ್ರೆ ಇರುತ್ತೆ. ಈ ಒಂದು ಮೊಬೈಲ್ ನ ಫೆಬ್ರವರಿ 27ನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ. ಇದೇ ಲಾಂಚ್ ಇವೆಂಟ್ ಅಲ್ಲಿ ಒಂದು ಕಾರ್ನು ಕೂಡ ಲಾಂಚ್ ಮಾಡ್ತಿದ್ದಾರೆ. ಶೌಮಿ SU7 ಅಲ್ಟ್ರಾ ಅಂತೇಳಿ, SU7 ಮ್ಯಾಕ್ಸ್ ಅಂತೇಳಿ 2 ಕಾರ್ನ ಲಾಂಚ್ ಮಾಡಿದ್ರು. ಇವಾಗ ಅಲ್ಟ್ರಾದಲ್ಲಿ ನಿಮಗೆ ಲಕ್ಸುರಿ ಕಾರ್ನ ಲಾಂಚ್ ಮಾಡ್ತಿದ್ದಾರೆ. ಈ ರೀತಿಯಾಗಿ ತುಂಬಾ ಪ್ರಾಡಕ್ಟ್ಸ್ ಈ ಒಂದು ಇವೆಂಟ್ ಅಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಸೊ ನೋಡೋಣಂತೆ ಈ ಕಾರು ಹಾಗೆ ಬಂದ್ಬಿಟ್ಟು ಈ ಅಲ್ಟ್ರಾ ಮೊಬೈಲ್ ಇದೆಲ್ಲ ನಮ್ಮ ಇಂಡಿಯಾಗೆ ಯಾವಾಗ ಬರುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಹೈಸೆನ್ಸ್ ಬ್ರ್ಯಾಂಡಿಗೆ ಸಂಬಂಧಪಟ್ಟ 43 ಇಂಚಸ್ ಟಿವಿ ನಿಮಗೆ 15,000ಕ್ಕೆ ಸಿಗ್ತಾ ಇದೆ. ಫಸ್ಟ್ ಟೈಮ್ ಇಷ್ಟೇ ಕಮ್ಮಿ ಪ್ರೈಸಿಗೆ ನಿಮಗೆ ಈ ಒಂದು ಟಿವಿ ಸಿಗ್ತಾ ಇರೋದು. 4K ರೆಸಲ್ಯೂಷನ್ ಟಿವಿ HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಸ್ಪೆಸಿಫಿಕೇಶನ್ಸ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಆಪಲ್ ವಾಚ್ ಸೀರೀಸ್ 8 ನಿಮಗೆ 25,000ಕ್ಕೆ ಸಿಗ್ತಾ ಇದೆ. ಇದು ಕೂಡ ನಾರ್ಮಲ್ ಆಗಿ ನಿಮಗೆ 30,000ವರೆಗೂ ಇರುತ್ತೆ, 30,000 33,000. ಸೊ ಈ ಒಂದು ರೇಂಜ್ ಅಲ್ಲಿ ಇರುತ್ತೆ. ಇವಾಗ ನಿಮಗೆ 25,000ಕ್ಕೆ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಫೋಟೋನಿಕ್ಸ್ ಬ್ರ್ಯಾಂಡಿಗೆ ಸಂಬಂಧಪಟ್ಟ ಕೀಬೋರ್ಡ್ ಹಾಗೆ ಬಂದ್ಬಿಟ್ಟು ಮೌಸ್ ಇದೆರಡು ಕೂಡ ಕಾಂಬೋ ಅಂತಾನೆ ಹೇಳ್ಬೋದು. ಇದು ನಿಮಗೆ 800 ರೂಪಾಯಿಗೆ ಸಿಗ್ತಾ ಇದೆ. ಈ 3 ಪ್ರಾಡಕ್ಟ್ಸ್ ಕೂಡ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆಫರ್ಸ್ ನ ಮಿಸ್ ಮಾಡ್ಕೊಳ್ಳೋದಕ್ಕಾದ್ರೆ ಹೋಗಬೇಡಿ. ಈ ಒಂದು ಆಫರ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಈ ತರ ಡೀಲ್ಸ್ ಎಷ್ಟೋ ಇರುತ್ತೆ, ಅಷ್ಟರಲ್ಲಿ ನಿಮಗೆ ಯಾವುದು ತುಂಬಾ ಯೂಸ್ ಆಗುತ್ತೋ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಫೋನ್ 1 ಈ ಒಂದು ಮೊಬೈಲ್ ನ ಯೂಸ್ ಮಾಡ್ತಿದ್ದೀರಾ, ಹಾಗಾದ್ರೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ಗೆ ಒಂದು ಹೊಸ ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ಅಪ್ಡೇಟ್ ಅಲ್ಲಿ ಫೆಬ್ರವರಿ ತಿಂಗಳಿಗೆ ಸಂಬಂಧಪಟ್ಟ ಸೆಕ್ಯೂರಿಟಿ ಪ್ಯಾಚ್, ಅದರ ಜೊತೆಗೆ AI ಫೀಚರ್ಸ್ ಕೂಡ ಆಡ್ ಮಾಡಿದ್ದಾರೆ. ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಸರ್ಕಲ್ ಟು ಸರ್ಚ್ ಅಂತಾನೆ ಹೇಳ್ಬೋದು. ಈ ಒಂದು ಫೀಚರ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ನಿಮ್ಗೆ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಜಸ್ಟ್ ನೀವು ಈ ರೀತಿಯಾಗಿ ಸರ್ಕಲ್ ಮಾಡಿದೀರಾ ಅಂದ್ರೆ ಸಾಕು, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಇವಾಗ ನೀವು ಈ ಒಂದು ಅಪ್ಡೇಟ್ ಮಾಡ್ಕೊಂಡು ಇದಾದ್ಮೇಲೆ ನಥಿಂಗ್ ಫೋನ್ 1 ಅಲ್ಲೂ ಕೂಡ ನೀವು ಈ ಒಂದು ಫೀಚರ್ ಆದ್ರೆ ಯೂಸ್ ಮಾಡಬಹುದು. ಈ ರೀತಿಯಾಗಿ ತುಂಬಾ AI ಫೀಚರ್ಸ್ ಆಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಬಗ್ಸ್ ಇದ್ರೆ ಆ ಒಂದು ಬಗ್ಸ್ ನು ಕೂಡ ಕಂಪ್ಲೀಟ್ ಆಗಿ ಫಿಕ್ಸ್ ಮಾಡಿದ್ದಾರೆ. ಯಾರಾದ್ರೂ ನಥಿಂಗ್ ಫೋನ್ 1 ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಈ ಒಂದು ಅಪ್ಡೇಟ್ ಬಂದಿರುತ್ತೆ. ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಯೂಸ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ತಿಳಿಸಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.